ರಾಜೇಗೌಡ ಬಂಧನ ಆಗಿಲ್ಲ, ಇನ್ನೂ ಕೂಡ ಮೀನಾಮೇಷವನ್ನ ಎಣಿಸ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ವಿಪಕ್ಷಗಳು ಎತ್ತಾ ಇದ್ರು ಕೂಡ ಈ ಬಗ್ಗೆ ಇನ್ನೂ ತೀರ್ಮಾನವನ್ನ ಪೊಲೀಸರು ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣ ಯಾವುದೇ ಕ್ಷಣದಲ್ಲಿ ರಾಜೀವ್ ಗೌಡ ಅಮಾನತಾಗುವ ಸಾಧ್ಯತೆ. ಪುಡಾರಿ ಕಾಂಗ್ರೆಸ್ ನಾಯಕನ ಅಮಾನತಿಗೆ ಶಿಫಾರಸನ್ನ ಮಾಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಇಂದ ಶಿಸ್ತು ಪಾಲನೆಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 1 ವಾರದೊಳಗೆ ಉತ್ತರ ಕೊಡೋದಕ್ಕೆ ರಾಜೀವ್ ಗೌಡಗೆ ಸೂಚನೆಯನ್ನ ಕೊಡಲಾಗಿದೆ. ಉತ್ತರ ಕೊಡದದ್ದ ಹಿನ್ನೆಲೆಯಲ್ಲಿ ಅಮಾನತಿನ ಶಿಫಾರಸು ಮಾಡಲಾಗುತ್ತೆ. ಪಬ್ಲಿಕ್ ಟಿವಿ ನಿರಂತರ ವರದಿಯ ಬೆನ್ನಲ್ಲೇ ಪುಡಾರಿ ನಾಯಕನ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಒಬ್ಬ ಹೆಣ್ಣು ಮಗಳು ಪೌರಾಯುಕ್ತೆ ಅನ್ನೋದನ್ನು ನೋಡದೆ ಬೆದರಿಕೆ ಒಡ್ಡಿ ಅಶ್ಲೀಲ ಪದಗಳ ಬಳಕೆ ಮಾಡಿದ್ರ ಬಗ್ಗೆ ತಕ್ಷಣಕ್ಕೆ ತೆಗೆದುಕೊಳ್ಳಬಹುದಾದಂತಹ ಕ್ರಮವನ್ನ ಕೆಪಿಸಿಸಿ ತೆಗೆದುಕೊಂಡಿರಲಿಲ್ಲ. ಇದೀಗ ಶಿಸ್ತು ಪಾಲನಾ ಸಮಿತಿ ಶಿಫಾರಸ್ಸಿನ ಮೇರೆಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದು 10 ದಿನಗಳ ಒಳಗೆ 1 ವಾರದ ಒಳಗೆ ಉತ್ತರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ವಾರದೊಳಗೆ ರಾಜೀವ್ ಗೌಡ ಇಂದ ಉತ್ತರ ಸಿಗದಿದ್ದಂತಹ ಸಂದರ್ಭದಲ್ಲಿ ಅಮಾನತಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಇನ್ನೂ ತೆಗೆದುಕೊಳ್ಳುವ ಹಂತದಲ್ಲಿದ್ದಾರೆ. ಅಂತಿಮವಾಗಿ ನಿರ್ಧಾರ ತೆಗೆದುಕೊಂಡಿಲ್ಲ. ಮುಲಾಜಿಲ್ಲದೆ ಆ ವರದಿಯನ್ನು ಕೇಳೋದ್ರ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಆಡಿಯೋದಲ್ಲಿ ಎಲ್ಲವೂ ಕೂಡ ಸ್ಪೆಸಿಫಿಕ್ ಆಗಿದೆ. ಆಮೇಲೆ ತನ್ನ ತಪ್ಪಾಗಿದೆ ಅಂತ ಮಾಧ್ಯಮಗಳಲ್ಲೂ ಈ ವ್ಯಕ್ತಿ ಕ್ಷಮೆಯನ್ನ ಯಾಚಿಸಿದ್ದೂ ಆಗಿದೆ. ಹೀಗಿದ್ದು ಕೂಡ ಕೆಪಿಸಿಸಿ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳದೆ ಇದ್ದದ್ದೇ ಬಹಳ ಆಶ್ಚರ್ಯ. ಈಗ 1 ವಾರಗಳ ಕಾಲ ಸಮಯಾವಕಾಶವನ್ನ ಕೊಟ್ಟು ವರದಿಯನ್ನ ಕೇಳ್ತಿದ್ದಾರಂತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶಿಂದ. ಸುಕೇಶ್, ಆಡಿಯೋದಲ್ಲಿ ಎಲ್ಲವೂ ಕೂಡ ಇತ್ತು, ಅವರು ಕೂಡ ಕ್ಷಮೆಯನ್ನ ಯಾಚಿಸಿದ್ರು. ಹೀಗಿದ್ದು ಕೂಡ ತಕ್ಷಣದ ಕ್ರಮ ತೆಗೆದುಕೊಳ್ಳದೆ ಈಗ 1 ವಾರದ ಟೈಮ್ ಲೈನ್ ಅನ್ನ ಕೊಡ್ತಾ ಇದ್ದಾರಲ್ಲ, ಇದನ್ನೇನನ್ಬೇಕು? ದಿವ್ಯಜ್ಯೋತಿ, 1 ವಾರದ ಟೈಮ್ ಲೈನ್ ಅನ್ನು ಕೊಡಲಾಗಿತ್ತು. ಕೊಟ್ಟ ನಂತರದಲ್ಲಿ ಈಗ ಕ್ರಮಕ್ಕೆ ಶಿಫಾರಸ್ ಆಗಿರುವಂತದ್ದು. ಮೊದಲನೇದಾಗಿ ಅವರು ಈ ರೀತಿ ಒಂದು ಆಡಿಯೋ ಹೊರಬರ್ತಾ ಇದ್ದಂತೆ ಜೊತೆಗೆ ಅವರ ವಿರುದ್ಧ ಶಿಸ್ತು ಕ್ರಮ ಆಗ್ಬೇಕು ಅನ್ನೋ ಒತ್ತಡ ಕೇಳಿ ಬಂದಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನು ನೀಡಲಾಗಿತ್ತು. ನೋಟಿಸ್ ಅಲ್ಲಿ 1 ವಾರದೊಳಗಾಗಿ ಕಾರಣಕ್ಕೆ ನೋಟಿಸ್ ಜಾರಿ ಮಾಡಿದ್ರು. ಅದಕ್ಕೆ ಅವರು ಉತ್ತರ ಕೊಡಲು ವಿಫಲವಾದಂತ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರು ಶಿಸ್ತು ಪಾಲನಾ ಸಮಿತಿಗೆ ಶಿಫಾರಸು ಮಾಡಿದ್ದಾರೆ. ಶೀಘ್ರವಾಗಿ ಆ ಒಂದು ಕ್ರಮ ಆಗಿರುವಂತ ಆದೇಶ ಕೂಡ ಹೊರಡುವಂತ ಸಾಧ್ಯತೆ ಕೂಡ ಇದೆ. ದಿವ್ಯಜ್ಯೋತಿ, 1 ವಾರಗಳ ಸಮಯ ಕೊಟ್ಟಿದ್ರು. ಇಲ್ಲಿಯವರೆಗೂ ರಾಜೀವ್ ಗೌಡ ತಾನು ಕ್ಷಮೆ ಕೇಳಿದ್ದೀನಿ, ಬಹಿರಂಗ ಕ್ಷಮೆಗೂ ಕೂಡ ನಾನು ಸಿದ್ಧನಿದ್ದೀನಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಹೊತ್ತಲ್ಲೂ ಇದಕ್ಕೆ ಏನೇ ರೆಸ್ಪಾನ್ಸ್ ಬರದೇ ಇರೋದಕ್ಕೆ ಏನ್ ರೀಸನ್ ಇರಬಹುದು? ಸಹಜವಾಗಿದ್ರೆ ಪಕ್ಷದ ನೋಟಿಸ್ಗೆ ಅವರು ರಿಪ್ಲೈನ ಮಾಡಿಲ್ಲ. ಅದು ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಿದ್ದಂತೆ ಒಂದು ಶೋಕಾಸ್ ನೋಟಿಸ್ ಆಗಿರುತ್ತೆ. ಸಾಧಾರಣವಾಗಿ ಈ ರೀತಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷದಿಂದ ಯಾರು ನೋಟಿಸ್ ಕೊಟ್ಟಿರ್ತಾರೆ, ಇದು ಕಾರ್ಯಾಧ್ಯಕ್ಷ ನೋಟಿಸ್ ಕೊಟ್ಟಿದ್ರು, ಕಾರ್ಯಾಧ್ಯಕ್ಷರಿಗೆ ಅವರು ರಿಪ್ಲೈ ಮಾಡಬೇಕಿತ್ತು. ಇಂಥ ಘಟನೆ ನಡೆದಿದೆ, ಈ ಕಾರಣಕ್ಕಾಗಿದೆ ಅಥವಾ ಮಿಸ್ಟೇಕ್ ಆಗಿದೆ, ಇಂಥದ್ದಾಗಿದೆ ಅಂತ ಕ್ಲಾರಿಫಿಕೇಶನ್ ಕೊಡ್ಬೇಕು. ಅವರಿಂದ ಯಾವುದೇ ಕ್ಲಾರಿಫಿಕೇಶನ್ ಬರದ ಹಿನ್ನೆಲೆಯಲ್ಲಿ ಇವರು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ ಮತ್ತು ಪಕ್ಷದ ಶಿಸ್ತು ಮೀರಿರುವಂತ ವ್ಯಕ್ತಿ ಅಥವಾ ಹೊರಗಡೆ ಕೂಡ ಸಾರ್ವಜನಿಕವಾಗಿ ತಲೆ ತಗ್ಗಿಸುವಂತ ಘಟನೆಗೆ ಸಾಕ್ಷಿಯಾಗಿರುವಂತ ವ್ಯಕ್ತಿ ಇವರು ಪಕ್ಷದ ವ್ಯಾಪ್ತಿಯಲ್ಲಿ ಇರಬಾರ್ದು ಅನ್ನುವ ಕಾರಣಕ್ಕಾಗಿ ಅವರಿಂದ ಯಾವುದೇ ಸಮರ್ಥನೆ ಬರದ ಕಾರಣಕ್ಕಾಗಿ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.